ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನೆಕ್ಸ್ಟ್ ಪಾರ್ಟ್ ಆ್ಯಂಡ್ ಲಾಸ್ಟ್ ಪಾರ್ಟ್ ನಮ್ಮ ಕಾಶ್ಮೀರ್ ಟ್ರಿಪ್ಪಲ್ಲಿ. ಇದು ನನ್ನ ಲಾಸ್ಟ್ ವಿಡಿಯೋ. ನಾವು ಶ್ರೀನಗರಿಂದ ನೆಕ್ಸ್ಟ್ ಹೋಗ್ತಾ ಇರೋದು ಅಮೃತ್ಸರ್ಗೆ. ಅಮೃತ್ಸರಲ್ಲಿ ಏನು ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು, ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್, ಇದು ಎರಡು ಪ್ಲೇಸ್ ನೋಡಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಕಾಶ್ಮೀರ್ಗೆ ಬಾಯ್ ಬಾಯ್ ಹೇಳ್ತಾ ಹೋಗ್ತಾ ಇದ್ದೀವಿ. ನೋಡಿ, ಫ್ಲೈಟಲ್ಲೂ ಕೂತಿದ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಾಶ್ಮೀರ. ಶ್ರೀನಗರ ಫುಲ್ಲು ಹೆಂಗಿದೆ ನೋಡಿ. ಆಹಾ, ಇವಾಗಲೂ ನೆನೆಸ್ಕೊಂಡ್ರೆ ಹೋಗಿ ಹತ್ತತ್ರ ಇನ್ನೇನು ನಿಯರ್ 1 ವರ್ಷ ಆಗೇ ಹೋಯ್ತು. ಡಿಸೆಂಬರ್ ಬಂದರೆ ನಾನು ಫೋಟೋ ಈ ವಿಡಿಯೋ ಇದನ್ನೆಲ್ಲ ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಯರ್ ಇನ್ನೊಂದು 2 ತಿಂಗಳಾದರೆ 1 ವರ್ಷನೇ ಆಗೋಯ್ತು. ಚೆನ್ನಾಗಿತ್ತು ಮೆಮೊರಿ. ನಾವು ಶ್ರೀನಗರಿಂದ ಅಮೃತ್ಸರಕ್ಕೆ ಬಂದ್ವಿ. ಅಮೃತ್ಸರಲ್ಲಿ ವಾಘಾ ಬಾರ್ಡ್ರು ಆ್ಯಂಡ್ ಇದು ಗೋಲ್ಡನ್ ಟೆಂಪಲ್ಲು ಎರಡು ನೋಡಿಕೊಂಡು ನೆಕ್ಸ್ಟ್ ಡೇ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬರೋದು. ಅಮೃತ್ಸರಲ್ಲಿ ಇಳಿದು ಇಲ್ಲಿಂದ ಹೋಟೆಲ್ಗೆ ಹೋಗಬೇಕು. ಹೋಟೆಲ್ ಬುಕ್ ಮಾಡಿದ್ವಿ. ಅಲ್ಲಿಂದ ವಾಘಾ ಬಾರ್ಡ್ರಿಗೆ ಹೋಗೋಣ ಅಂತ ಪ್ಲಾನ್ ಇರೋದು. ಏನಂದ್ರೆ ಇದನ್ನೆಲ್ಲ ನೋಡಿದಾಗ ಈ ಬಸ್ ಸ್ಟಾಪಲ್ಲಿ ಬಸ್ಗಳು ನಿಂತಿರುತ್ತಲ್ಲ, ಹಂಗೆ ಏರ್ಪೋರ್ಟಲ್ಲಿ ಫ್ಲೈಟ್ಗಳು ಹೆಂಗೆ ನಿಂತಿದೆ ಅಲ್ವಾ ಹಂಗಂತ ಅನ್ನಿಸ್ತು. ಜಸ್ಟ್ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದಷ್ಟೇ. ಯಾಕಂದರೆ ಫ್ಲೈಟ್ ಇಳಿದಾದ್ಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ವಲ್ಲ, ಅಲ್ಲಿವರೆಗೂ ತೊಗೊಂಡಿದ್ದಷ್ಟೇ. ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ವಿತ್ ಅವನದು ಸೂಟ್ ಕೇಸ್ ಅವನೇ ಕ್ಯಾರಿ ಮಾಡಬೇಕು, ಅದು ಒಂದು ಖುಷಿ. ನೋಡಿ ಏನೇನೆಲ್ಲ ಆಟ ಆಡ್ತಾ ಇದ್ದೇನೆ, ಅದನ್ನೆಲ್ಲ ಸಣ್ಣ ಸಣ್ಣದು ಕ್ಲಿಪ್ ಮಾಡ್ಕೊಂಡಿದ್ದೆ. ಯಾಕಂದರೆ ಇವಾಗ ನೋಡೋದಕ್ಕೆ ಅದೆಲ್ಲ ಒಂದು ಒಳ್ಳೆ ಮೆಮೊರಿ ಅಂತ ಅನಿಸುತ್ತೆ. ಅದಕ್ಕೆ ಅವಾಗವಾಗ ಕ್ಯಾಪ್ಚರ್ ಮಾಡ್ತಾ ಇರಬೇಕು. ಮಕ್ಳುಗಳೇನಾದರೂ ಆಟ ಆಡೋದಾಗಿರಲಿ ಅಥವಾ ಅವ್ರ ಆ್ಯಕ್ಟಿವಿಟಿ ಏನೇ ಆಗಿರಲಿ ಅವಾಗವಾಗ ಕ್ಯಾಪ್ಚರ್ ಮಾಡ್ತಾ ಇರಬೇಕು. ಇದು ಬಂದು ಅಮೃತ್ಸರ್ ಏರ್ಪೋರ್ಟು. ನಾವು ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಟ್ಯಾಕ್ಸಿ ಮಾಡಿಕೊಂಡು ಇದಕ್ಕೆ ಹೋಗ್ತೀವಿ, ಅಲ್ಲಿ ಹೋಟೆಲ್ಗೆ ಹೋಗ್ತೀವಿ. ಏರ್ಪೋರ್ಟಿಂದ ಹೋಟೆಲ್ಗೆ ಹೋಗ್ತೀವಿ. ನೋಡಿ, ಏರ್ಪೋರ್ಟಲ್ಲಿ ಅಮೃತ್ಸರ್ದು ಟೆಂಪಲ್ದು ಸ್ಟ್ಯಾಚು ಥರ ಮಾಡಿ ಇಟ್ಟಿದ್ದಾರೆ. ಅದೇ ಟ್ಯಾಕ್ಸಿಲೇ ಮತ್ತೆ ನಾವು ವಾಘಾ ಬಾರ್ಡ್ರಿಗೆ ಹೋಗ್ಬೇಕು. ಸೊ ಅವರು ನಮ್ಮನ್ನು ಡ್ರಾಪ್ ಮಾಡಿ ಹೋಟೆಲ್ಗೆ, ನೆಕ್ಸ್ಟು ವಾಘಾ ಬಾರ್ಡ್ರಿಗೆ ಆಮೇಲೆ ಬಂದು ಕರ್ಕೊಂಡು ಹೋಗ್ತಾರೆ ನಾವು ಫ್ರೆಶ್ ಅಪ್ ಆದಮೇಲೆ. ನೋಡಿ, ಇದು ರೂಮು ಒಂಥರ ಚೆನ್ನಾಗಿತ್ತದು. ಹೋಟೆಲ್ಲೇ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಹೋಟೆಲ್ದು ವಿಡಿಯೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡೆ. ಲೆಂತ್ ಇತ್ತು ವಿಡಿಯೋ ಅಂತ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಯಾಕಂದರೆ ಇದು ಫುಲ್ ವಿಡಿಯೋ ಆಲ್ಮೋಸ್ಟ್ ಸ್ವಲ್ಪ ಫಾಸ್ಟಲ್ಲಿ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ ತುಂಬ ಲೆಂತ್ ಇತ್ತು ಅನ್ನೋದಕ್ಕೋಸ್ಕರ ಆ ಥರ ಮಾಡಿರೋದಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಈ ಥರ ಎಷ್ಟು ತುಂಬ ರೂಮ್ಸ್ ಇತ್ತು. ರೂಮ್ ಅಟ್ಮಾಸ್ಫಿಯರ್ ಕೂಡ ಚೆನ್ನಾಗಿತ್ತು. ಅಟ್ಮಾಸ್ಫಿಯರ್ ಮಾತ್ರ ಕೂಲ್ ಆ್ಯಂಡ್ ಕಂಪೋಸ್ ಆಗಿತ್ತು, ಚೆನ್ನಾಗಿತ್ತು. ರೂಮ್ ಹೆಂಗಿದೆ ಅಂತ ಅಂದ್ಬಿಟ್ಟು ಇವಾಗ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ನೋಡಿ, ಇದು ಎಂಟ್ರಿ. ವಾಶ್ರೂಮು ಕಾಣಿಸ್ತಿಲ್ಲ, ಇದು ಒಂದು ವಾಶ್ರೂಮು. ಮಿರರ್. ಓಕೆ, ಲಗೇಜ್ ಬಂದು ಎಲ್ಲ ಡಂಪ್ ಮಾಡಿಬಿಟ್ಟು ಹೋಗಿದ್ದಾರೆ. ಇವಾಗ ಎಂಟ್ರಿ ಆಗಿದ್ದು ನಾವು. ಓಕೆ, ಇದು ಒಂಥರ ಚೆನ್ನಾಗಿತ್ತು. ಬೇರೆ ಇನ್ನೇನು ಹೇಳೋಕ್ಕಾಗುತ್ತೆ, ರೂಮ್ ಒಂಥರ ಚೆನ್ನಾಗಿತ್ತು. ಕೊಟ್ಟಿದ್ದ ಕಾಸಿಗೆ ತಕ್ಕಾಗಿತ್ತು ಅಷ್ಟೇ, ಇನ್ನೇನು ಹೇಳೋಕ್ಕಾಗೋದಿಲ್ಲ. ನೆಕ್ಸ್ಟ್ ನಾವು ಇಲ್ಲಿಂದ ವಾಘಾ ಬಾರ್ಡ್ರಿಗೆ ಹೊರಟ್ವಿ. ಅದೇ ಹೇಳಿದ್ನಲ್ಲ, ಅವರು ಟ್ಯಾಕ್ಸಿ ನಾವು ಹೋಟೆಲ್ಗೆ ಡ್ರಾಪ್ ಮಾಡಿದ್ರಲ್ಲ, ಸೇಮ್ ಟ್ಯಾಕ್ಸಿನೇ. ಹೋಗ್ತಾ ಅಲ್ಲಿ ಯಾರ್ದೋ ಕೊಲೆ ಆಗೋಗಿತ್ತು, ಅದು ಮರ್ಡರ್ ಆಗಿತ್ತು ಅಂದ್ಬಿಟ್ಟು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ವಾಘಾ ಬಾರ್ಡ್ರಿಗೆ. ತುಂಬ ಲೇಟ್ ಬೇರೆ ಆಗೋಗಿತ್ತು. ಎಷ್ಟು 5:30ಗೋ 6ಗೋ ಕ್ಲೋಸ್ ಅನಿಸುತ್ತೆ ಅಲ್ಲಿ. 5:30ಗೆಲ್ಲ ಕ್ಲೋಸ್ ಆಗೋಗುತ್ತೆ. ಬಟ್ ಅಷ್ಟರಲ್ಲಿ ನಾವು ಹೋಗ್ಬೇಕಾಗಿತ್ತು. ಸೊ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡೋದ್ರು. ಹಾಗೂ ಲೇಟ್ ಆಯಿತು, ಸ್ವಲ್ಪ ಲೈಟಾಗಿ ಲೇಟ್ ಆಯ್ತು ಅಷ್ಟೇ. ಕೊನೆಗೂ ಬಂದ್ವಿ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್, ವಾಘಾ ಬಾರ್ಡರ್ ಬಂದ್ವಿ. ಇದು ಬಂದು ಲೈನ್ ಸಪ್ರೇಟು, ಜೆಂಟ್ಸ್ಗೆ ಲೇಡೀಸ್ಗೆ ಸಪ್ರೇಟು. ಒಂದು ಮಾಮೂಲಿ ಚೆಕ್ ಮಾಡ್ತಾರೆ, ಸೆಕ್ಯೂರಿಟಿ ಚೆಕ್ಕಿಂಗು. ಇದು ನೆಕ್ಸ್ಟ್ ಇದಾದಮೇಲೆ ನಾವು ಎಂಟರ್ ಆಗ್ತೀವಿ ಒಳಗಡೆಗೆ. ನೋಡಿ, ಲೇಟಾಗಿ ಹೋಗಿತ್ತಲ್ವಾ, ಅದಕ್ಕೆ 3 ಜನ ಓಡಾಕ್ತಾ ಇದ್ದೀವಿ, ಮಿಸ್ ಆಗಬಾರ್ದು ಅಂತ ಈ ಥರ ಓಡಾಕ್ತಿದ್ದೀವಿ. ಕೊನೆಗೂ ಬಂದ್ವಿ. ಆಲ್ಮೋಸ್ಟ್ ಒಂದು 10 ನಿಮಿಷ ಲೇಟ್ ಆಯ್ತು ಅನಿಸುತ್ತೆ. ಸ್ಕೂಲ್ ಸೌಂಡು.
ನೋಡಿ ಇದು ಸಂಜೆ ಆಗ್ತಿದ್ದಂಗೆನೆ ಫ್ಲಾಗ್ನ ಇಳಿಸ್ಬಿಡ್ತಾರೆ. ಬಟ್ ಇದು ತುಂಬಾ ಸ್ಲೋ ಆಗಿ ಇಳಿಸ್ತಾರೆ. ತುಂಬಾ ಅಂದ್ರೆ ತುಂಬಾನೇ ಸ್ಲೋ. ಆ ಕಡೆ ಈ ಕಡೆ 2 ಫ್ಲಾಗು ಒಟ್ಟಿಗೆ ಇಳಿಸ್ತಾರೆ. ನೋಡಿ ಈ ಫ್ಲಾಗು ಮತ್ತೆ ಆ ಫ್ಲಾಗ್ 2 ಒಟ್ಟಿಗೆ ಇಳಿಸ್ತಾರೆ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಅದಕ್ಕಿಂತ ಹಂಗ್ ಫಾಸ್ಟ್ ಮಾಡಿದ್ರೂನು ಇದು ಸ್ಲೋ ಆಗಿ ಕಾಣಿಸ್ತಾ ಇದೆ. ಇನ್ನೆಷ್ಟು ಸ್ಲೋ ಆಗಿ ಅವರು ಇಳಿಸ್ತಾ ಇರ್ಬೇಕು ಅರ್ಥ ಮಾಡ್ಕೊಳ್ಳಿ. ನಿಜ ಇಲ್ಲಿಗೆ ಬಂದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಅಂದ್ರೆ ಅಷ್ಟು ಜೋಶ್ ಬರುತ್ತೆ. ಅಷ್ಟು ಹೆಮ್ಮೆ ಇದೆ. ಅಷ್ಟು ಪ್ರೌಡ್ ಫೀಲ್ ಬರುತ್ತೆ. ನಾವು ಇಂಡಿಯನ್ಸ್ ಅನ್ನೋದು ತುಂಬಾ ಪ್ರೌಡ್ ಫೀಲ್ ಬರುತ್ತೆ. ಯಾರು ವಾಘಾ ಬಾರ್ಡರ್ಗೆ ಹೋಗಿಲ್ಲ, ಹೋಗ್ಬೇಕು ಅಂತ ಅನ್ಕೊಂಡಿರೋರು ದಯವಿಟ್ಟು ಹೋಗಿ. ಏನಕ್ಕೆ ಅಂದ್ರೆ ಇದು ಆಲ್ರೆಡಿ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಾನು ಕಾಲೇಜಲ್ಲಿ ಇದ್ದಾಗ ಒಂದ್ಸಲ ಬಂದಿದ್ದೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ನಾವ್ ಎಷ್ಟು ಕಿರ್ಚಿದ್ರು ಸಾಲಲ್ಲ ಅಂತ ಅನ್ಸುತ್ತೆ. ಅಷ್ಟು ಖುಷಿ ಆಗುತ್ತೆ. ಅಷ್ಟು ಹೆಮ್ಮೆ ಇದೆ. ಎಸ್, ಜೈ ಹಿಂದ್. ನೋಡಿ ನಮ್ ಬಾವುಟ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಅಂತ ಅನ್ಬಿಟ್ಟು ನೋಡೋದಿಕ್ಕೊಂದು ಖುಷಿ ಕಣ್ರಿ. ನಮ್ ದೇಶ ಅಂತ ಬಂದಾಗ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಹೆಮ್ಮೆ ಆಗುತ್ತೆ. ನಾವು ಇಂಡಿಯನ್ಸ್ ಅಂತ ಹೇಳ್ಕೊಳ್ಳೋದಿಕ್ಕೆ, ಭಾರತೀಯರಂತ ಹೇಳ್ಕೊಳ್ಳೋದಿಕ್ಕೆ ನಿಜ ತುಂಬಾ ಹೆಮ್ಮೆ ಇದೆ. ಇದು ಬಂದು ಹೊರಗಡೆ ಫುಲ್ ಎಲ್ಲ ಮುಗ್ದಾದ್ಮೇಲೆ ಹೊರಗಡೆ ಎಲ್ಲಾರನು ಕಳಿಸ್ತಾರೆ. ಅಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ಇದು ಬಂದು ಎಂಟ್ರಿ. ಅವಾಗಲೇ ಫೋಟೋ ಹಾಕಿದ್ದೆ, ನಿಮ್ಗೆ ತೋರಿಸ್ದೆ. ಬಟ್ ಏನು ಅಂತ ಡೀಟೇಲ್ ಆಗಿ ಹೇಳಿಲ್ಲ. ಇದು ಎಂಟ್ರಿ. ಇದ್ರ ಒಳಗಡೆ ನಾವು ಹೋಗಿ ಸುತ್ತ ಕುತ್ಕೊಳ್ಳೋದು. ಸಂಜೆ ಮಾಮೂಲಿ ನಾವು ಹೊರಗಡೆ ಬರೋಷ್ಟರಲ್ಲಿ ಸ್ವಲ್ಪ ಕತ್ಲೆ ಆಗಿರುತ್ತಲ್ಲ, ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ. ಬೆಳಕಿದ್ದಾಗ್ಲೂ ಬೆಳಕು ಸ್ವಲ್ಪ ಕಡಿಮೆ ಆಗ್ತಿದ್ದಂಗೂ ನೋಡೋದಕ್ಕೆ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಎಲ್ಲ ಕಡೆನೂ ಅಷ್ಟೇನೆ. ನೋಡಿ ಕಾಣಿಸ್ತಿದೆ, ಈ ತರ ಕಾಣಿಸುತ್ತೆ. ಅದ್ರ ಮುಂದೆನೆ ಹಿಂಗಿರೋದು ಬಾವುಟ. ಎಷ್ಟು ಉದ್ದ ಇದೆ ಪೋಲ್ ಅಂದ್ರೆ ಇದು. ಹಿಂಗ್ ಕತ್ತೆತ್ ನೋಡೋದಕ್ಕೆ ಹೋದ್ರೆ ಕತ್ ನೋವು ಬರುತ್ತೆ, ಅಷ್ಟು ಉದ್ದ ಇದೆ ಇದು. ಇದೆಲ್ಲ ಏನ್ ಗೊತ್ತಾ, ಕೆಲವು ನಾವು ಡೈರೆಕ್ಟ್ ಆಗಿ ನೋಡಿದ್ರೇನೆ ನಮ್ಗೆ ಫೀಲ್ ಗೊತ್ತಾಗೋದು. ನಿಜವಾಗ್ಲೂ ಲೈಫಲ್ಲಿ ಒಂದ್ಸಲ ಹೋಗ್ಬೇಕು. ಹಿಂಗಿದೆ ನೋಡಿ ಸಂಜೆ ಹೊತ್ತು ಕತ್ಲೆ ಆದ್ಮೇಲೆ ಹೆಂಗಿದೆ. ಇಲ್ಲಿಗೆ ಇದು ಮುಗೀತು. ನೆಕ್ಸ್ಟು ವಾಘಾ ಬಾರ್ಡ್ರಿಂದ ಬಂದು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಅಲ್ಲಿದೆ ಒಂದು ಅಮೃತ್ಸರ್ದು ಫೇಮಸ್ಸು ಆಟೋ ಇದೆ. ಆ ಆಟೋದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಬಿಟ್ಟು ನಾನು ಅದ್ರಲ್ಲಿ ಹೋಗೋಣ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ. ಅದಕ್ಕೋಸ್ಕರ ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಈ ರೋಡ್ಗಳೆಲ್ಲ ಹೆಂಗೆ ಅಂದ್ರೆ ನಮ್ಮ ಊರಲ್ಲಿ ಬೆಂಗಳೂರಲ್ಲಿ ಚಿಕ್ಕಪೇಟೆ ರೋಡ್ ಇರುತ್ತಲ್ಲ, ಹಂಗಿದೆ ರೋಡು. ನಿಮ್ಗೆ ಕಾಣಿಸಿದೆ ಅಲ್ವಾ ಹಿಂದೆ ಆಟೋ. ನೋಡಿ ಫುಲ್ ಟ್ರಾಫಿಕ್ ಇಲ್ಲಿ. ಇದು ಫುಲ್ ಸಿಟಿನೇ, ಮಾಮೂಲಿ ಬೆಂಗಳೂರು ತರ ಸಿಟಿನೇ. ಸೊ ಈ ತರ ಸಂದಿ ಪಂದಿ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋದ್ರು. ಕೊನೆಗೆ ಇಲ್ಲಿಗೆ ಗೋಲ್ಡನ್ ಟೆಂಪಲ್ಗೆ ಹೋಗಕ್ಕೆ ಅನ್ಬಿಟ್ಟು ಹಿಂಗ್ ಹೋದ್ವಿ. ಆಟೋ ಒಂಥರ ಡಿಫ್ರೆಂಟ್ ಆಗಿತ್ತು, ಓಪನ್ ಆಟೋ. ಬಟ್ ಇಲ್ಲಿ ಇನ್ನೊಂದು ಏನಂತ ಅಂದ್ರೆ ಕಳ್ಳರು ಜಾಸ್ತಿ ಅಂತೆ, ಹುಷಾರಾಗಿರ್ಬೇಕು. ಅಮೃತ್ಸರಲ್ಲಿ ಸ್ವಲ್ಪ ಕಳ್ಳರು ಇರ್ತಾರಂತೆ ಅಲ್ಲಿ, ಅಂದ್ರೆ ಈ ಕಡೆ ಎಲ್ಲ ಹೋದಾಗ. ನೋಡಿ ಈ ತರ ಇತ್ತು ಆಟೋ, ಚೆನ್ನಾಗಿತ್ತು. ಇದು ಬಂದು ಅಮೃತ್ಸರ್ ಗೋಲ್ಡನ್ ಟೆಂಪಲ್. ನಾವು ನೈಟ್ ಹೋಗಿದ್ವಿ. ಬಿಕಾಸ್ ಆಫ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ, ರಿಫ್ಲೆಕ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಿಂಗ್ ಹೋದ್ವಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಜೆ ಹೋದ್ವಿ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವಾಘಾ ಬಾರ್ಡ್ರಿಂದ ಸೀದಾ ಗೋಲ್ಡನ್ ಟೆಂಪಲ್ಗೆ ಅಂದ್ರೆ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಬಟ್ ಇಲ್ಲೂ ಅಷ್ಟೇ ಸಂಜೆ ಹೊತ್ತು ಆಲ್ಮೋಸ್ಟ್ ಚಳಿನೇ ಹೊರಗಡೆ ಬಂದಾಗ. ಇದು ಬಂದು ಗೋಲ್ಡನ್ ಟೆಂಪಲ್ ಇಂದ ಆಚೆ ಇರೋದು ಆರ್ಚ್. ಇದು ದೊಡ್ಡದಾಗಿದೆ, ಒಂಥರ ಕಾಂಪೌಂಡ್ ಅಂತ ಅನ್ಕೊಳ್ಳಿ. ಆತರ ಅಫಿಷಿಯಲ್ ಕಾಂಪೌಂಡ್ ಇದ್ದಂಗೆ. ಇದ್ರೊಳಗಡೆ ಗೋಲ್ಡನ್ ಟೆಂಪಲ್ ಕಾಣಿಸುತ್ತೆ ನಿಮ್ಗೆ ಆತರ. ಇದು ಹೊರಗಡೆ. ಇದು ಎಂಟ್ರಿ ಮಾಡ್ಕೊಂಡು ನಾವು ಒಳಗಡೆ ಹೋಗ್ಬೋದು. ಇದು 4 ಕಡೆ ನೀವೆಲ್ಲಾದ್ರೂ ಹೋಗ್ಬೋದು, ಆತರ ಇದೆ. ಈ ಕಡೆ ಆದ್ರೂ 4 ದಿಕ್ಕಲ್ಲಿ 4 ಗೇಟ್ಗಳಿರೋ ತರ ಇದೆ ಅದು. ಇಲ್ಲಿಗೆ ನಮ್ಮ ಟೋಟಲ್ ಕಾಶ್ಮೀರ್ ಟ್ರಿಪ್ಪು ಮುಗೀತು. ನನ್ನ ಎಲ್ಲಾ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋಸ್ ಎಲ್ಲ ಇಲ್ಲಿಗೆ ಮುಗೀತು. ದಿಸ್ ಇಸ್ ಅ ಲಾಸ್ಟ್ ಪಾರ್ಟ್ ಆಫ್ ವಿಡಿಯೋ. ಸೊ ಈ ಕಾಶ್ಮೀರ್ ವಿಡಿಯೋಸು ಯಾರಿಗೆ ಹೆಂಗ್ ಅನ್ನಿಸ್ತು ನನಗೆ ಗೊತ್ತಿಲ್ಲ. ಈ ತರ ಇದೇ ಒಂದು ಇನ್ಫಾರ್ಮೇಶನ್ ಕೊಡೋಣ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು ಬಿಟ್ರೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.